ಅದಕ್ಕೆ ನಾನು ಮೊದಲು ಹೇಳಿದೆ, ಹುಟ್ಟಿದ ಮಕ್ಕಳ ಮೇಲೆ ಸಹಜವಾಗಿಯೇ ತಾಯಂದಿರಿಗೆ ಪ್ರೀತಿ ಇರುತ್ತದೆ, ಬೆಳೆಸ್ತಾರೆ. ಅದನ್ನೇನು ಮಹಾಭಾರತದ ಉಪನ್ಯಾಸದಲ್ಲಿ ಏನು ಹೇಳೋದು ದೊಡ್ಡ ವಿಷಯ? ಉಪನ್ಯಾಸ ಬಿಡಿ, ನಾವು ಹೇಳ್ತಾ ಇರೋದು ಇವತ್ತು ಮಹಾಭಾರತದಲ್ಲಿ ಯಾಕೆ ಬರಬೇಕು? ಅದೆಲ್ಲರಿಗೂ ಸಹಜವಾದ ಪ್ರವೃತ್ತಿಯೇ ಇದೆ. ಮಕ್ಕಳು ಅಂದ್ರೆ ಪ್ರೀತಿ ಇರುತ್ತದೆ, ಬೆಳೆಸ್ತಾರೆ. ಅದನ್ನು ಹೇಳಬೇಕು ಅಂತೇನಿಲ್ಲ, ಮಹಾಭಾರತ ಕೇಳದೆ ಇದ್ದವರು ಬೆಳೆಸ್ತಾರೆ. ಅದಕ್ಕೆ ಆ ಒಂದು ಸಾಮಾನ್ಯ ಪ್ರೀತಿಯಿಂದ ಬೆಳೆಸುವುದು ಮಾತ್ರ ಅಲ್ಲ, ಅದೊಂದು ಸೇವೆ, ಅದೊಂದು ಕರ್ತವ್ಯ ಕರ್ಮ, ಅದೊಂದು ಹರಿಪೂಜೆ ಎನ್ನುವ ದೃಷ್ಟಿಯಲ್ಲಿ ಅವರನ್ನ ಪಾಲನೆ ಪೋಷಣೆ ಮಾಡಬೇಕು, ಬೆಳೆಸಬೇಕು. ಯಾವ ಸಂದರ್ಭದಲ್ಲಿ ಕೋಪ ಮಾಡಿ ಅಥವಾ ಕೋಪವನ್ನು ತೋರಿಸಿ ಅವರು ಮಾಡಿದ ತಪ್ಪನ್ನ ತಿಳಿ ಹೇಳಬೇಕೋ ತಿಳಿ ಹೇಳಬೇಕು. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಸುಮ್ಮನೆ ಕೋಪವನ್ನ ಮಾಡಬಾರದು. ಮಕ್ಕಳ ಮೇಲೆ ಬಹಳಷ್ಟು ಕೋಪವನ್ನ ಮಾಡಿದರೆ ಅದು ಒಂದು ತಪ್ಪೆ, ಏನೂ ಮಾಡದೇ ಇದ್ರೆ ಅದು ತಪ್ಪೆ. ಸ್ವಲ್ಪ ಕೋಪವನ್ನ ಮಾಡಬೇಕು, ಅವರು ತಪ್ಪಿದಾಗೆ ತಿದ್ದಿ ಹೇಳಿ ಸನ್ಮಾರ್ಗದಲ್ಲಿ ತರಬೇಕು. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚು ಕೋಪವನ್ನು ಮಾಡಬಾರದು. ಶಾಪವನ್ನಂತೂ ಕೊಡಲೇಬಾರದು. ಕೆಲವರು ಸಿಟ್ಟಿನಲ್ಲಿ ಏನೇನೋ ಶಾಪ ಕೊಡ್ತಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ತಮ್ಮ ಮಕ್ಕಳಿಗೇನೆ. ನಾಳೆ ಅವರಿಗೆ ಕಷ್ಟ ಆದರೆ ತಂದೆ ತಾಯಿಗಳ ಮಾತಿನಲ್ಲಿ ಸಾಮಾನ್ಯ ಶಕ್ತಿ ಇಲ್ಲ, ಬಹಳ ದೊಡ್ಡ ಶಕ್ತಿ ಇದೆ. ಭಗವಂತ ಅವರಲ್ಲಿ ನಿಂತು ಆ ತರಹ ನುಡಿಸಿದ್ದಕ್ಕೆ ಏನಾದರೂ ಅವರಿಗೆ ತೊಂದರೆ ಆದರೆ ದುಃಖ ಪಡೋದು ಮತ್ತೆ ತಾವೇ ತಾನೆ. ಹಾಗಾದ್ರೆ ಅದು ಅವರಿಗೆ ಶಾಪ ಅಲ್ಲ, ತಮಗೆ ಶಾಪ. ದುಃಖ ಪಡ್ತಾರೋ ಇಲ್ವೋ ಆ ವಿಚಾರ ಬೇರೆ, ಆದ್ರೆ ಶಾಪ ಕೊಡೋದೇ ಒಂದು ಪಾಪ, ಕೋಪ ಮಾಡುವುದೇ ಒಂದು ಪಾಪ.